ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ದಾಂಡೇಲಿಗೆ ಬಂದೀವಿ. ಇಲ್ಲೊಂದು ರೆಸಾರ್ಟ್ ಹೊಂಟಿವಿ. ಅವನವನ್ ನೇಚರ್ ಫುಲ್ ಗಿಚ್ಚ ಕಾಡ ಕ್ರೂಸರ್ ಮ್ಯಾಗ ಕುಂತೀವಿ ವಿಡಿಯೋ ಮಾಡೋ ಸಲಕ್ಕಾಗಿ. ಅಕ್ಕ ನೋಡ್ರಿ ನಾವು ಮಸ್ತ್ ಕಾಣ್ತೈತಿ, ಮಸ್ತ್ ಸೈಡಿಗೆಲ್ಲ ನೀರ್ ಹಾಕೊಂಡು ಹೊಂಟಾವ. ನಾವು ನೋಡ್ರಿ ಹಿಡನ್ ವ್ಯಾಲಿ ರೆಸಾರ್ಟಿಗೆ ಹೊಂಟಿವಿ. ಬಟ್ ಇಲ್ಲಂತೂ ನೆಟ್ವರ್ಕ್ ಇಲ್ಲ. ಮ್ಯಾಪ್ ಚೆಕ್ ಮಾಡ್ಬೇಕಂದ್ರ ಈ ಸದ್ಯಕ್ಕೆ ಸುಮ್ ಹಂಗೆ ಹೊಂಟಿವಿ. ನಮ್ ದೋಸ್ತರು ಹೇಳಿದ ಪ್ರಕಾರ ಏನೋ ಬಾಳ ತಕ ಹಿಂದೆ 200 ಮೀಟರ್ ಇಂತತ್ತ. ಬಟ್ ಇನ್ನೂ ಹೊಂಟಿವಿ. ಅಲ್ಲಿ ಇದು ಇಟ್ಕೊಂಡು ಒಂದು ಮಾರ್ಕ್ ಡೈರೆಕ್ಷನ್ ಹಾಕಿರಿ ಈ ಕಡೆ ಅಂತ. ಸೊ ಹೊಂಟಿವಿ. ಅದೇ ಅದ ಇನ್ನಿಲ್ಲೋ ಗೊತ್ತಿಲ್ಲ, ಈ ಕಡೆ ಅದ ಇನ್ನಿಲ್ಲ ತರ ಗೊತ್ತಿಲ್ಲ, ಹೋಗುತ್ತೀವಿ. ಸೊ ಏನನ್ನೋದು ಕಾತರದಿಂದ ಕಾದ್ ನೋಡಿ ಖುಷಿ ಪಡೋಣ, ಎಲ್ಲಾದ್ರೂ ವ್ಯರ್ಥ ಪಡೋಣ. ಈ ಕಡೆ ಬಂದೀವಿ ಅನ್ಕೊಂಡು ಗೊತ್ತಿಲ್ಲ ಏನಾಗುತ್ತೋ. ಆಲ್ರೆಡಿ ಮತ್ತೆ 4 ಕಿಲೋಮೀಟರ್ ಬಂದೆವು. ಸ್ವಲ್ಪ ಅವಾಗ ಬಿಟ್ಟು ಈಗ ರೆಸಾರ್ಟ್ ಏನೋ ಒಂದ್ ಕಾಣತ್ತದ, ಬಟ್ ಯಾವ್ದು ರೆಸಾರ್ಟ್ ಅಂತ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಯಾವ್ದೋ ಒಂದು ಕಾಣತ್ತದ. ಓಕೆ, ನೋ ಪ್ರಾಬ್ಲಮ್. ಓಹೋ ಅದ 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 ಹಿಡನ್ ವ್ಯಾಲಿ ಅಂತ ಬರ್ದದ. ಹಿಡನ್ ವ್ಯಾಲಿ ಬರ್ದದ ಹೇಗಪ್ಪಲೆ ಹಿಡನ್ ವ್ಯಾಲಿ ಅಂತೂ. ಲಾಸ್ಟ್ ಟೈಮ್ ಯಾರೋ ಒಬ್ರು ವಿಡಿಯೋ ಮಾಡಿ ಹಾಕಿರು. ಇಲ್ಲಿ ಸರಿಗಿಲ್ಲ ಇವರು ಸರೀಸ್ ಅನ್ಕೊಂಡು. ಸೊ ನಮಗ ಬೇರೆ ದಾರಿ ಇರ್ಲಿಲ್ಲ. ನಿನ್ನೆ ವೀಕೆಂಡ್ ಇರೋ ಸಲುವಾಗಿ ಅರ್ಜೆಂಟಾಗಿ ಬುಕ್ ಮಾಡೀವಿ. ಇಲ್ಲಿ ಇದ್ದಿತ್ತು ಅಷ್ಟೇ. ಸೊ ನೋಡ್ತೀವಿ ಇವತ್ತು ಹೆಂಗಿರುತ್ತೆ ಈ ಸರ್ವಿಸ್ ನೋಡ್ಕೊಂಡು ನಿಮ್ಗೆ ಹೇಳ್ತೀವಿ. ಸೊ ಚಂದಿದ್ರೆ ನಿಮ್ಗೂ ಹೇಳ್ತೀವಿ ನೆಕ್ಸ್ಟ್ ಬರ್ರಿ ಅನ್ಕೊಂಡು. ಇಲ್ಲ ನಾವು ಕ್ರೂಸರ್ ಮ್ಯಾಗ ಕುಂತೀವಿ. ಲೋಡ್ ಮಾಡ್ಬೇಕು. ಇಷ್ಟೆಲ್ಲ ಬ್ಯಾಗ್ಗಳದಾವ ನೋಡು. ಒಬ್ಬೊಬ್ರು ಹೆಂಗ್ ಎಳ್ಳಿ ಕಿಶಿಂದ ಪಾಪ ಬಿಗದು ನಿಂತಾರ ಇವ್ರು. ಆಕಿ ನಮ್ಮ ಬಾಗು ಈ ಕಡೆ ಮದ್ವೆ ಮಾಡ್ಲಿ. ಇವನೇ ನಮ್ದು ಟ್ರಿಪ್ ಪ್ಲಾನರ್. ಇವ ಅಂತ ಪ್ರಿಯಂಟ್ ಪ್ಲಾನ್ ಮಾಡಿಲ್ಲ, ಬಟ್ ಪ್ಲೇಸ್ ಅಷ್ಟೇ ಮಾಡ್ಯಾನ. ನೀನೇನೋ ಹಂಗ ಹಿಂಗ ಆ ಕಡೆ ಕಾಂಟ್ಯಾಕ್ಟ್ ತೆಗೆದು ಇವತ್ತಿಂದ ಸ್ಟೇ ಇರೋ ಸಲಕ್ಕಾಗಿ ಹಿಡನ್ ವ್ಯಾಲಿಗ ಬುಕ್ ಮಾಡ್ಯಾನ. ಇಲ್ಲ ಇಷ್ಟ ನಮ್ದು ಘಟೋದ್ ಗಜ ಇವರು. ಈಕಿ ಹಿಡಿಂಬಿಣಿ ಕೇಳಿರೋ ಪ್ರಕಾರ ಸ್ವಿಮ್ಮಿಂಗ್ ಪೂಲ್ ಅಂತೂ ಅದ. ಓಕೆ, ಎಲ್ಲ ಗ್ರೌಂಡ್ ಅದ. ಇಲ್ಲಿ ಪ್ಲೇ ಗ್ರೌಂಡ್ ಅದ, ಮಸ್ತಾಗದ. ನಮ್ಮವ್ರು ಬಂದು ಕೆಳಗೆ ಇಳಿತಾರೆ. ಇಲ್ಲಿ ನೋಡ್ಬೋದು ನೀವು. 1 ನಿಮಿಷ ಹಂಗೆ ಇಳಿತೀನಿ, ಯಾಕಂದ್ರೆ ಕ್ರೂಸರ್ ಮ್ಯಾಗ ನಿಂತೀನಿ ಎಲ್ಲನೇ. ಈ ಅಣ್ಣ ನಮ್ದು ಈ ರಾಣಿದು ರಾಜ ಇವರೇ. ಇದು ಎಂಟ್ರನ್ಸ್ ಈ ರೀತಿ ಸರಿಗದ. ಆಲ್ಮೋಸ್ಟ್ ವ್ಯೂಸ್ ಅಂತೂ ಮಸ್ತ್ ಬಿಡು, ವ್ಯೂಸ್ ಅಲ್ಲ. ಸೊ ರೆಸಾರ್ಟ್ ಮಸ್ತ್ ಆಗದ, ಹೇಳ್ಕೊಳಪ್ಲೆ ಅದ, ಅಫೋರ್ಡಬಲ್ ಪ್ರೈಸ್ ಒಳಗೆ. ಸೊ ಇನ್ನು ನಮ್ಮ ರೂಮ್ ಎಲ್ಲದಂತ ಗೊತ್ತಾಗಿಲ್ಲ. ಸೊ ಇವ್ರು ನಮ್ಮದು ಟೀಮ್ದವರು. ಹಾಯ್ ಹಾಯ್ ಹಾಯ್, ಅವರು ಈಕಿ ಪ್ಲೇ ಗ್ರೌಂಡ್ ಅವಾಗ ತೋರಿಸಿರೋ ಪ್ರಕಾರ ಚಂದದ. ನಮ್ಮ ದೋಸ್ತ ಏ ಬೈ ವಾವ್. ಇಲ್ಲ 1 ನಿಮಿಷ ನಿಮ್ಗೆ ತೋರಿಸ್ತೀನಿ ಇನ್ನೊಂದು. ಯಾವುದೋ ಹುಡುಗಿ ಅದಾಳ, ಬಿಲ್ಲು ಬಾಣ ಹಿಡ್ಕೊಂಡು, ಆರ್ಚರ್ ಅಂತ ಇದಕ್ಕೆ ಇಂಗ್ಲೀಷ್ ಒಳಗೆ. ವಾವ್ 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 ವಾವ್. ಅಲ್ಲಿ ಹೋಗ್ಬಿತ್ತು. ನೀವು ನೈಟ್ ಏನಾರ ಹುಡುಗ ನಂದು ವಿಡಿಯೋ ಮಾಡಂತಲ್ಲತ್ತಾನೆ. ಸೊ ಒಂದು ವಿಡಿಯೋ ಮಾಡೋಣ. ಹೊಡಿದೋಸ್ತ ಬಿಲ್ಲ ಅವಂದು ವಿಡಿಯೋ ಮಾಡತ್ತಾನ ನೋಡ್ರಿ. ಅವ ಹೆಂಗೆ ಹೊಡಿತಾನ ಹಾಕ್ ದೋಸ್ತ. ನಾನು ಆಮೇಲೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಂದು ಡ್ರೀಮ್ ಅದ ಇದು. ಓ ಕಿಲ್ಲದ. ಓ ನನಗೆ ಹೊಡಿಬೇಡು. ಏ ಮೇರಕ್ಕ ಮತ್ತೆ ನಂಗೆ ಮಾಡೋ ದೋಸ್ತ. ವಾ ಅಲ್ಲೋಗಿ ಬಿತ್ತು. ಅದು ಬೋರ್ಡ್ ಅದ ಇಲ್ಲಿ. ಈಗ ನಮ್ಮ ದೋಸ್ತ್ ಟ್ರೈ ಮಾಡ್ತಾನೆ. ಇಲ್ಲ ಟ್ರೈ ಮಾಡ್ತಿದ್ದವ, ಬಟ್ ಅವ ಕೊಡೋದು ಅಳತಾನ. ಓಕೆ, ವಾಲಿಬಾಲ್ದು ಅದ, ಶಟಲ್ ಕಾಕ್ನ ಆಡ್ತಾರೆ ಇಲ್ಲಿ.
ಓಕೆ, ಎಲ್ಲರೂ ನಮಸ್ಕಾರ ಮಾಡ್ರಿ. ಹಾಯ್ ಮಾಡಲ್ಲ, ನಮಸ್ಕಾರ ನಮಸ್ಕಾರ. ಓಕೆ, ಇವ ನೋಡಿ ಸಣ್ಣ ಕೂಸಿದು ಕೈ ಎತ್ತಿ ನಮಸ್ಕಾರ ಮಾಡುತ್ತಾರೆ ಇವರು. ಇವರು ನಮಸ್ತೆ ನಮಸ್ತೆ ದೋಸ್ತ, ನಮಗೆ ಕಿಂಡಲ್ ಮಾಡತ್ತಾರೆ ಇವರು. ಸರಿ ಇಶಲಿಂತ ನಾ ಈ ಸದ್ಯಕ್ಕೆ ಏನೋ ಮಾತಾಡಲ್ಲ. ಸೊ ಗಪ್ಪಾಗಿ ಹೋಗ್ತೀನಿ, ಸ್ವಿಮ್ಮಿಂಗ್ ಪೂಲ್ ಹೋಗುತ್ತೀನಿ. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾ ನೋಡ್ರಿ. ಸರಿಗದ, ಆಲ್ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ನಾಗ ಸಿಗ್ತದೆ ಎಲ್ರಿಗ. ಆಮೇಲೆ ನಮ್ದು ರೂಮ್ ಫಿಕ್ಸ್ ಆದ, ರೂಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಪ್ಲೇಗ್ರೌಂಡ್ ಒಳಗೆ ನಮ್ಮ ಹುಡುಗರು ಶಟಲ್ ಕಾಕ್ ಆಡತ್ತಾರ. ಇಲ್ಲಿ ಶಟಲ್ ಕಾಕ್ ಆಲ್ರೆಡಿ ನೆಟ್ ಅದ. ಇಲ್ಲಿ ನೀವು ವಾಲಿಬಾಲ್ ನೋಡ್ಬೋದು. ಅದರ ಇದ್ದಿಲ್ಲ ಅಂದ್ರೆ ಈ ರೀತಿ ಶಟಲ್ ಕಾಕ್ ತಂದು ಶಟಲ್ ಕಾಕ್ ನೋಡ್ಬೋದು. ನಮ್ಮ ಹುಡುಗರು ಆಡತ್ತಾರ ನೋಡ್ರಿ. ದೋಸ್ತ ನನಗೆ ದೋಸ್ತ ಇವ ನನಗೆ ಹೊಡಿಗತ್ತ. ನೀವ ಯಾರಿವ? ರಾಮ, ಛೋಟಾ ರಾಮ್, ರಾವಣ ಅನ್ಕೊಳ ನನಗೆ. ಅಣ್ಣ ಆ ಕಡೆ ಕೇಳ್ದ, ನಂಗಂತೂ ಬರಲ್ಲ. ಹಾ, ನನಗಂತೂ ಆಡೋಕೆ ಬರಲ್ಲ. ನಾವು ಕ್ರಿಕೆಟ್ ಆಡೋದವರು ಆ ರೀತಿ ಬ್ಯಾಟ್ ಹಿಡ್ಕೊಂಡಿನಿ. ನನಗಂತೂ ಶಟಲ್ ಕಾಕ್ ಬರಲ್ಲ. ಐ ವಿಲ್ ಟ್ರೈ. ಕ್ರಿಕೆಟ್ ಆಡೋದ್ರ ಕೈದಾಗಿ ಬ್ಯಾಡ್ಮಿಂಟನ್ ಬ್ಯಾಟ್ಗಳು ವರ್ಕ್ ಆಗಲ್ಲ. ಲೈಟಿಂಗ್ಸ್ನು ಬಂದು ಬತ್ತಪ್ಪ ಹೋಯ್ತು ಶಾಟ್. ಹೊಡೆದ ಅಣ್ಣ, ಹೊಡೆದ ಅಂತೂ ಇಂತು ಒಂದು ಬೆಸ್ಟ್ ಶಾಟ್. ಚೆನ್ನಾಗಿ ಹೊಡಿಲೆ. ನಮಗೂ ಬರಲ್ಲ ದೋಸ್ತ. ಇವ ದೋಸ್ತ್ ನಂಗೆ ಅವಾಗ ಯಾಕೋ ಟಾರ್ಗೆಟ್ ಮಾಡ್ಯಾನ. ಶಾಟ್ ಕೊಡ್ರಿ ನನಗೊಂದು ಪಕ್ಕ ಬಿತ್ತೇಟ. ಅವನು ಅಣ್ಣ ವಿನ್. 30 minutes later. ಚಾ ಕುಡಿಯೋಣ ಈಗ. ಎಲ್ಲದ ಬೈ ಚಾ ನಾವೇ ಹಾಕೊಳ್ದನ್ ನೋಡಬಹುದು. ನೀವು ಅಂತ ಹೋದ ನೀನೇ ಹಾಕೊಡ್ಲಿ ಚಾ. ಹಾಂ, ಇವ ನಮ್ಮ ದೋಸ್ತಿನಾಗ ಸಿಕ್ಕನ. ಅವಾಗ ನೋಡೋದು ಬಾಣ್ ನನಗೆ ಇಡ್ಲತ್ತೀನು. ಹಾಂ, ತಗೋ ದೂರಡಿಯ. ಹಾಂ, ಓಕೆ. ಸೊಕಸ ತಿರುಗಿಸ್ಕೊತಪ್ಪ. ಹಾಯೇನು ಹೆಸರೇನು? ಹಾಯ್, ಹೆಸರೇನು? ಅಯಾನ್ ಹೆಸರು ಒಂದು. ಅಯಾನ್ಸ್ ಇವರು ತಂಗಿ. ಒಂದು ನಿಮಿಷ ಬಾಯ್. ಹಾಯ್ ಮಾಡಿ. ಹಾಯ್. ಸೊ ಅಂತ ಇಂತ ಬಚ್ಚಾ ಪಾಟಿ ಸಿಕ್ಕರು ನಮಗಿಲ್ಲಿ. ಒಬ್ಬರು ಹೊಸ ಫ್ರೆಂಡ್ಸ್. ಏನು ಕ್ಯೂಟ್ ಅದಾವ ದೋಸ್ತಕ್ಕೆ. ಹಾಯ್, ಬರಲಿ. ಬಾಯ್. ಥ್ಯಾಂಕ್ ಯು. ನಿನ್ನ ಸಲಕ್ಕಾಗಿ ಚಾ ಕುಡಿತ್ಯಾ? ಚಾ ಕುಡಿದು ಗೋಬಿ ತಿಂತಿ? ಓಕೆ, ತಿನ್ನ. ನಮ್ಮವರು ಆಲ್ರೆಡಿ ಚಾ ಕೊಡನ್ ಬರ್ರಿ. ಮತ್ತ ಚಾ ಬಿಸ್ಕೆಟ್ ತಿನ್ನಂ ಬರ್ರಿ. ಎಲ್ಲ ನೋಡ್ರಿ, ಇವರು ಹೇಳಾರ್ದೆ ಮೊದಲ ಕರಿಲಾರ್ದೆ ಮೊದಲ ರುಬ್ಬುತ್ತಾರ. ಹಾ, ಯಾಕಂದ್ರೆ ಇವ್ರು ನಮ್ದೆಲ್ಲ ಗುಲ್ಬರ್ಗದವ್ರು. ಏನಿದ್ರೆ ನಡೀತದ, ಏನಿರ್ಲಿಲ್ಲ ನಡೀತದ. ಸರಿ, ಚಾ ಅಂತೂ ಕಂಪಲ್ಸರಿ ಬೇಕೇ ಬೇಕು. ದೋಸ್ತ್ ಯಾಕೋ ಇವನಾಗ ಬಿಡಂಗ್ ಕಾಣಲ್ಲ ದೋಸ್ತ್. ಇವನಿಗೆ ಹೇಳಿ ದೋಸ್ತ, ಅವ್ರಿಗೆ ಹೋಗಂಬ ಬರ್ತೀನಿ ನಮ್ಮ ಜೊತೆ. ಹಾಂ, ಅಂತ ಇಂತೂ ಚಾ ಕುಡಿದೆವು. ಸೊ ಚಾ ಕುಡಿದು ಮತ್ತೆ ರಿಟರ್ನ್ ಎಲ್ಲ ನಮ್ಮ ಹುಡುಗರು ಜರ ಇಲ್ಲ ಪ್ಲೇಗ್ರೌಂಡ್ನಾಗ ಅದಾರ, ಅವ್ರ ಕಡೆ ನಡೆದೀನಿ. ಬ್ಯಾಗ್ಸ್ ಎಲ್ಲ ಅನ್ಲೋಡ್ ಮಾಡೋದ ಇವಾಗ. ನಮ್ಮ ಬೈ ನೋಡಗ ಅವನು ಸೀದಾಗ ಟ್ರ್ಯಾಕ್ ಸೈಡ್ ಅದ.
ನಮ್ ಗ್ರೂಪಿಂದ ಒಂಥರ ಅಣ್ಣ ಎಲ್ಲಾ ಸಂಭಾಳಿಸಲಿ ಊಸೊಳ್ ಮಗ ಸಂಭಾಳಿಸ್ತಾನ ಬೈ ಎಲ್ಲಾ ನೋಡ್ಕೊತಾನೆ ವರ್ಕಿಂದು ಅನ್ಲೋಡ್ ನಡೆದ ಸದ್ಯಕ್ಕೆ ಬ್ಯಾಗ್ಗಳದು ಎಲ್ಲ ನಮ್ದು ಮಟೀರಿಯಲ್ಸ್ ಈಕಿ ನೋಡಿ ಹೂವ ಸತ್ರ ಈಕಿ ಮಹಾರಾಣಿ ಆರಾಮಿಕಿ ಇದಕ್ಕೆ ಈಗ ಸಂಬಂಧ ಇಲ್ಲ ಆ ರೀತಿ ನಿಂತಾಳ ಓಕೆ ನೋ ಪ್ರಾಬ್ಲಮ್ ಹುಡುಗರ್ದೆ ಯಾವಾಗಲೂ ನಾಯ್ಪಾಡ ನೋಡಿ ಹೆಂಗ್ ಬಡ್ದಾಡ್ತಾವ ಇವು ನಾನು ಇದೀನಿ ಸುಮ್ ವಿಡಿಯೋ ಮಾಡಕತ್ತೆ ನಂಗೆ ಬಿಟ್ರೆ ಅಟ್ಟೆ ಇಲ್ಲಾದ್ರ ನನಗೆ ಒಂದ್ 100 ಹಬ್ಬಿಸ್ತು ಈಗ ಕೊಡ್ತಾರ ಕೈದಾಗ ಇದ್ದಿಲ್ಲ ಅಂದ್ರೆ ಸುಮ್ ಕೇಳಿಲ್ಲ ಅಂದ್ರೆ ಹಾ ನೋಡ್ರಿ ನಾ ಚಂದ ಇರೋದು ಹುಡುಗಿಯರಿಗೆ ಯಾವ ಬರಲ್ಲ ತಂದು ಹಬ್ಸೇ ಬಿಟ್ರು ನನಗೆ ಬ್ಯಾಗ್ ಬಿಡು ಅಂತ ದೊಡ್ಡ ಮಾತು ಹೇಳಿದ್ರೆ ಅಣ್ಣ ಅವನಿಗೆ ಬ್ಲಾಗ್ ಮಾಡೋ ಒಬ್ಬ ಅಣ್ಣ ಸಪೋರ್ಟ್ ಮಾಡ್ತಾನ ಒಬ್ಬ ಅಣ್ಣ ಸಪೋರ್ಟ್ ಮಾಡ್ತಾನ ಸಂಗಾಟ ಕೆಲಸನ ಹಚ್ತಾನ ಫೋನ್ ಬಂತು ಹೆಂಗೈತಿ ರಿಸಲ್ಟ್ ಅಂತ ಇಂತ ಅಣ್ಣ ಬಂದು ಸಪೋರ್ಟ್ ಈಗ ಅವನ ಹಿಂದೆ ನಿದ್ದಾವ ಬಕ್ಕು ತಲೆ ಖರಾಬ್ ಮಾಡ್ತಾನ ಮಾಡ ಫಸ್ಟ್ ಬ್ಲಾಗೆ ಫುಲ್ 5 ಸ್ಟಾರ್ ರೇಟಿಂಗ್ ಸಿಗಿತ್ ಮಾಡಿ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಅಂತೂ ಇಂತು ರೂಮಿಗೆ ಹೊಂಟಿವಿ ರೂಮ್ ಹೆಂಗದ ಅನ್ನೋದು ತೋರಿಸ್ತೀನಿ ನಿಮ್ಗ ಹೆಂಗ್ ಈ ಕಡೆ ತೋರಿಸು ಹೇಮರೆಡ್ಡಿ ಮಲ್ಲಮ್ಮ ಈ ಕಡೆ ಏ ಅಕ್ಕ ಮಾದೇವಿ ಬೈ ಕೂದಲು ಅಂತೂ ಫುಲ್ ಗಿಚ್ಚ ಅಕ್ಕ ಮಾದೇವಿನಿ ಸೇಮ್ ಅಷ್ಟೇನಿಲ್ಲ ಸಾರಿ ಅಕ್ಕ ಮಾದೇವಿನೇ ಓಹೋ ರೂಮಿಗೆ ರೂಮ್ ಬಂದೆವು ಇದಂತೂ ಮಸ್ತ್ ಅದ ಓಹೋ ನಾವಿರೋದು 11 ಜನ ಇದ್ದೇವು ವಾ ಬೆಡ್ಡು ಫುಡ್ಡು ಎಲ್ಲವೂ ಫ್ರೀ ಜಸ್ಟ್ 1850 ರೂಪಾಯಿ ಬೈ ಗಾದಿ ಹೆಂಗದ ಬೈ ಹಾರ ಬೈ ಅವನ ಓ ಅಂತೂ ಸ್ಮೂತ್ ಅದ ಫುಲ್ ಗಿಚ್ಚ ಬೈ 1 ನಿಮಿಷ ಹೇಳ್ತಾನ ಬೈ ಕೇಳಂ ಗಾದಿದು ಬೈ ಗಾದಿ ಹೆಂಗಿತ್ತು ಬೈ ಲಗ್ನ ತೆಗೆದು ಕೊಡ್ಬೇಕು ಬೈ ಗಾದಿ ಚಂದದ ಬೈ ಬಕ್ಕ ದೂರ ಅದ ಇದ್ರ ಮಾತಿನ ಅರ್ಥ ಭಾರಿ ಅಂತ ಅರ್ಥ ಸೊ ಕಂಟಿನ್ಯೂ ಇದ್ರ ಮಸ್ತ ನೀವು ತಪ್ಪು ತಿಳ್ಕೊಬೇಡ್ರಿ ಮತ್ತ ಎಲ್ಲಾ ಗ್ರೂಪ್ ಒಳಗ ಈ ರೀತಿ ಡಿಸ್ಕಷನ್ ನಡೀತಿರ್ತಾವ ಒಂದ್ ಕಡೆ ಎಲ್ಲೋ ಬಂದ್ರ ಟಯರ್ಡ್ ಆಗಿ ಇಲ್ಲಿ ನೋಡ್ರಿ ಇವರು ಕ್ಯಾಲ್ಕುಲೇಷನ್ ಡಿಪಾರ್ಟ್ಮೆಂಟ್ ಇವ್ರದ್ದು ಕಂಪ್ಲೇಂಟ್ ಮಾಡೋದು ಆ ಟೀಮ್ ಇದು ಬರೀ ಏನಕ್ಕಿರ್ಲಕ್ ಬರೀ ಕಂಪ್ಲೇಂಟ್ ಮಾಡ್ತಾರೆ ಇವರು ಆ ಟೀಮ್ದವ್ರು ಇವರು ಆ ಡಿಪಾರ್ಟ್ಮೆಂಟ್ ಸಾರಿ ಇವ್ರಂತೂ ಇವ್ರಿಗೆ ಏನ್ ಟೆನ್ಷನ್ ಇಲ್ಲ ಎಲ್ಲಿ ಇರ್ಲಿ ಬಿಡ್ಲಿ ಒಟ್ಟು ನಮ್ ಸಂಗಟ ಹೋದು ಸಾಕು ಆ ಡಿಪಾರ್ಟ್ಮೆಂಟ್ ಇವರು ನಮ್ ಬೈ ಎಲ್ಲಾ ಕೆಲಸ ಪಾಲುದಾರ ಇವ ಇಲ್ಲಿ ಈಗ ಬೈ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು ಸ್ವಿಮ್ಮಿಂಗ್ ಆಡ್ಬೇಕು ಇವಾಗ ಸುಸ್ತಾಗೈತಿ ಜಳಕ ಆಗಿಲ್ಲ ಮುಂಜಾನೆ ಹಿಡಿದು ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ರೈನ್ ಡ್ಯಾನ್ಸಿಗೆ ಹೋಗ್ಬೇಕು ಅಷ್ಟೇ ರೈಟ್ ಸೊ ರೆಡಿಯಾಗಿ ಸ್ವಿಮ್ಮಿಂಗ ಪ್ಲಸ್ ರೈನ್ ಡ್ಯಾನ್ಸ ಮಾಡಕ್ಕೆ ಹೊರಟೀವಿ ಸೊ ನಡೆದಿ ಇವಾಗ ಸ್ವಿಮ್ಮಿಂಗ್ ಕಡೆಗ ನಮ್ಮ ದೋಸ್ತ ಡೈ ಹೊಡಿತಾನೀಗ ಬೈ 1 ನಿಮಿಷ ವೈಕುಂಠ ಯಾಕೆ
ಡ್ಯಾನ್ಸ್ ಮುಗೀತು. ಒಬ್ಬೊಬ್ರು ಬರ್ರಿ 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 ಊಟಕ್ಕೆ ಬರ್ರಿ ಟೈಮ್ ಪಟ್ ಪಟ್ ಪಟ್. ಊಟ ಗೀಟ ಎಲ್ಲರದ್ದು ಆಗ್ಯದ. ಸೊ ಇವಾಗ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗ್ಯದ. ಆಲ್ರೆಡಿ ಎಲ್ಲ ನಮ್ಮ ದೋಸ್ತರು ಕುಂತಾರ, ನೋಡ್ಬೋದು ನೀವು. ಊರಾಸೆ ಸ್ವರ್ಗಾನೆ ಕಾಯುತ್ತೈತೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾವು ಇನ್ನೂ ಹಿಡನ್ ವ್ಯಾಲಿ ರೆಸಾರ್ಟ್ ದಂಡೇಲಿಯೊಳಗೆ ಇದ್ದೀವಿ. ನಿನ್ನೆ ಚೀರಾಡಿ ಸಾಂಗ್ ಹಾಡಿ ಪೂರ್ತಿ ಧ್ವನಿ ಅನ್ನೋದು ಕೂತ್ ಹೋಗ್ಯದ. ಸೊ ನೈಟ್ ಎಲ್ಲ ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು 1 ಗಂಟೆವರೆಗೂ ಮಾತಾಡಿ ಮತ್ತು ಮುಂಜಾನೆ 6:30 ಎದ್ದೀವಿ. 6:30 ಎದ್ದು ಚಾಗಿ ಕುಡಿದು ಪ್ಲೇಗ್ರೌಂಡಿಗೆ ಬಂದೀವಿ. ನಮ್ಮವರೆಲ್ಲ ಬ್ಯಾಡ್ಮಿಂಟನ್ ಪ್ಲಸ್ ಈ ಕಡೆ ಮತ್ತೊಂದು ಗ್ರೂಪ ಕ್ರಿಕೆಟ್ ಆಡ್ಲತ್ತಾರ. ನಿನ್ನೆ ಹೇಳಿದ್ದಾನೆ ಇದು ಸರ್ವಿಸ್ ಹೆಂಗದ ಅಂತ. ಸರ್ವಿಸ್ ಓಕೆ, ಅಂತ ಪ್ಲೇ ಹೇಳ್ಕೊಪ್ಲೇನ್ ಇಲ್ಲ, ಬಟ್ ಸ್ವಲ್ಪ ಎಲ್ಲ ರೆಸಾರ್ಟ್ ಸರಿಯಾಗದ. ಅದು ಇದು ಎಲ್ಲ ಮೀನ್ಸ್ ಪ್ಲೇಗ್ರೌಂಡ ಎಲ್ಲವೂ ನೀಟಾಗದ, ಚಂದ ಹೊಡೆದ. ಇದು ನೀವು ಮಸ್ತಾಗಿ ಎಷ್ಟೇ ಜನ ಬಂದ್ರೆ ಭೀ ಆರಾಮಾಗಿ ಆಡ್ಕೊಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ.